ಇನ್ನು ಮುಂಬೈನಲ್ಲಿ ಮಳೆ ಬಂದ್ರೆ ಸಾಕು, ಪ್ರತಿ ಬಾರಿ ಕೂಡ ಹೆಚ್ಚಿನ ಅನಾಹುತಗಳನ್ನ ಮಾಡುತ್ತೆ. ಈ ಬಾರಿ ಕೂಡ ಮುಂಬೈನಲ್ಲಿ ಅದೇ ರೀತಿಯಾದಂತಹ ಮಳೆ ಆಗ್ತಿದೆ. ರಾತ್ರಿಡೀ ಸುರಿದಂತಹ ಮಳೆ, ರಾತ್ರಿ ಮಳೆಗೆ ತತ್ತರಿಸಿ ಹೋದಂತಹ ಮಹಾನಗರಿ ಮುಂಬೈ. ಬೆಳಗಾಗುವಷ್ಟರಲ್ಲಿ ಎಲ್ಲೆಲ್ಲೂ ಬರೀ ನೀರು ನೀರು ನೀರು. ಜಲಗಂಡಾಂತರಕ್ಕೆ ಸಿಲುಕಿ ಮುಂಬೈ ಜನ ಪರದಾಡ್ತಿದ್ದಾರೆ. ವಿಲೇಪಾರ್ಲೆ, ಅಂಧೇರಿ ಎಲ್ಲಾ ಭಾಗದಲ್ಲೂ ಕೂಡ ಹೊಳೆಯಂತಾದಂತಹ ರಸ್ತೆಗಳಲ್ಲಿ ಈಗ ತೇಲಿ ಹೋಗ್ತಾ ಇವೆ ಕಾರ್ಗಳು. ರಸ್ತೆಯಲ್ಲಿ ಸೊಂಟದವರೆಗೆ ನೀರಿದೆ. ಸೊ ಟ್ರಾಫಿಕ್ ಸಮಸ್ಯೆ ಮುಂಬೈನಲ್ಲಿ ನಾರ್ಮಲ್ ಡೇಗಳಲ್ಲಿ ಇರುತ್ತೆ. ಈಗ ದಾದರ್, ವರ್ಲಿ ಎಲ್ಲಾ ಕಡೆ ಕೂಡ ಮುಂಬೈನ ದಾದರ್ ರೈಲ್ವೆ ಸ್ಟೇಷನ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸ್ಕೂಲ್ಗಳನ್ನು ಕೂಡ ಈಗ ರಜೆ ಘೋಷಣೆ ಮಾಡಲಾಗಿದೆ, ಯಾಕಂದ್ರೆ ಹೆಚ್ಚಿನ ಮಳೆ ಇರುವಂತಹ ಕಾರಣ. ಸೊ ಮುಂಬೈನಲ್ಲಿ ಸದ್ಯದ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ವಿಲೇಪಾರ್ಲೆ, ಹಾಗೇನೆ ದಾದರ್, ವರ್ಲಿ ಎಲ್ಲ ಕಡೆ ಕೂಡ ಹೆಚ್ಚಿನ ಮಳೆ ಆಗ್ತಾ ಇದೆ. ಸೊ ಬೆಳಗಾಗುವಷ್ಟರಲ್ಲಿ ಎಲ್ಲಿ ನೋಡಿದ್ರು ಕೂಡ ನೀರು, ಅಷ್ಟರ ಮಟ್ಟಿಗೆ ಇಲ್ಲಿ ಮಳೆ ಆಗ್ತಿರೋದು. ಸೊ ರೈಲ್ವೆ ಸ್ಟೇಷನ್ನಲ್ಲಿ ಕಂಪ್ಲೀಟ್ ಆಗಿ ನೀರು ನಿಂತಿರೋದ್ರಿಂದ ಸಣ್ಣ ಪುಟ್ಟ ರಸ್ತೆ ಗಲ್ಲಿಗಳಲ್ಲೂ ಕೂಡ ಈಗ ನೀರು ನಿಂತಿರುವಂತಹ ಕಾರಣ ಜನರ ಓಡಾಟಕ್ಕೆ ಸಮಸ್ಯೆ ಆಗ್ತಾ ಇದೆ. ಸೊ ಶಾಲಾ ಕಾಲೇಜುಗಳಿಗೂ ಕೂಡ ಸದ್ಯಕ್ಕೆ ಒಂದಷ್ಟು ರಜೆ ಘೋಷಣೆ ಮಾಡಲಾಗಿದೆ. ಅಲ್ಲಿ ಮಳೆ ಹೊಡೆತಕ್ಕೆ ಪ್ರತಿ ವರ್ಷದ ಹಾಗೆ ಈ ಬಾರಿ ಕೂಡ ಮುಂಬೈ ತುತ್ತಾಗಿದೆ. ಮುಂಬೈನ ದಾದರ್ ರೈಲ್ವೆ ಸ್ಟೇಷನ್ ಸಂಪೂರ್ಣವಾಗಿ ಜಲಾವೃತವಾಗಿರುವಂತಹ ಕಾರಣ ರೈಲು ಓಡಾಟಕ್ಕೂ ಕೂಡ ಮುಂಬೈನ ಹೆಚ್ಚಿನ ಜನ ಡಿಪೆಂಡ್ ಆಗಿರುವಂಥದ್ದು ಅಲ್ಲಿನ ಲೋಕಲ್ ಸಿಟಿಯ ಟ್ರೈನ್ ಏನಿದೆ, ಲೋಕಲ್ ಟ್ರೈನ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅಷ್ಟರ ಮಟ್ಟಿಗೆ ಕಂಪ್ಲೀಟ್ ಆಗಿ ಪೀಕ್ ಅವರ್ಸಲ್ಲಿ ರಶ್ ಆಗಿರುತ್ತೆ. ಆದರೆ ಈಗ ಅದೇ ದಾದರ್ ರೈಲ್ವೆ ಸ್ಟೇಷನ್ನಲ್ಲಿ ಹೆಚ್ಚಿನ ಓಡಾಟ ಆಗ್ತಾ ಇಲ್ಲ. ಇನ್ನು ರಸ್ತೆಗಳನ್ನು ನೋಡ್ತಾ ಇದ್ದೀರಾ ನೀವು. ದಾದರ್ ರಸ್ತೆ ಇದು, ದಾದರ್ ದರ್ಬಾರ್ ಅನ್ನೋ ಒಂದು ಪ್ರದೇಶ ನೋಡ್ತಾ ಇದ್ದಾರೆ ದಾದರ್ನಲ್ಲಿ. ಸೊ ಹಾಗೆಯೇ ಈಗ ರೈಲ್ವೆ ಸ್ಟೇಷನ್ ಅಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ರಸ್ತೆಯಲ್ಲಿ ಸೊಂಟದವರೆಗೆ ಮಳೆ ನೀರು ನಿಂತಿದ್ರೆ ಇನ್ನೊಂದು ಕಡೆ ರೈಲು ಸಂಚಾರಕ್ಕೂ ಕೂಡ ತೊಂದರೆ ಆಗ್ತಾ ಇದೆ.